ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಈ ವ್ಲಾಗಲ್ಲಿ ತಿರ್ಗಾ ನಾನು ಜರ್ನಿ ಮಾಡ್ತಿಲ್ಲ. ನಾನು ನಿಮಗೆ ನಮ್ಮ KSR ಬೆಂಗಳೂರು ರೈಲ್ವೆ ಸ್ಟೇಷನ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಅಂದರೆ ಇನ್ಫಾರ್ಮೇಷನ್ ಕೊಡ್ತೀನಿ. ಹೆಂಗೆ ನೀವು KSR ಬೆಂಗಳೂರಿಗೆ ಬಂದರೆ ನಿಮ್ಗೆ ಒಂದು ಡೌಟ್ ಬಲ್ದಿರೆ ಈ ವಿಡಿಯೋ ವಾಚ್ ಮಾಡಿಬಿಟ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ಬಿಡುತ್ತೆ. ಇನ್ಫಾರ್ಮೇಷನ್ ಅಂದರೆ ಎಲ್ಲಿ ನಿಮ್ಗೆ ಪಾರ್ಕಿಂಗ್ ಸಿಗುತ್ತೆ, ಅದಾದಮೇಲೆ ನಿಮ್ಗೆ ATMs ಎಲ್ಲಿ ಸಿಗುತ್ತೆ ಎಮರ್ಜೆನ್ಸಿಯಲ್ಲಿ, ಅದಾದಮೇಲೆ ಜನರಲ್ ಟಿಕೆಟ್ ನೀವು ಎಲ್ಲಿ ತೆಗಿಬೋದು, ಅದಾದಮೇಲೆ ಮೆಟ್ರೋ ಯಾವ್ದು ಈಸಿಲಿ ನೀವು ಆ್ಯಕ್ಸಸ್ ಮಾಡ್ಬೋದು, ಅದಾದಮೇಲೆ ಯಾವ ಕ್ಯಾಟ್ರಿಂಗ್ಸಿಂದ ನೀವು ಊಟ ತೊಗೊಬೋದು. IRCTC ಕ್ಯಾಟ್ರಿಂಗಿಂದ ನಾನು ಟ್ರೈ ಮಾಡಿದ್ದೀನಿ, ಅಲ್ಲಿ ಟ್ರೈ ಆ್ಯಂಡ್ ವೆರಿಫೈಡ್ ಇದೆ. ಯಾಕಂದರೆ ನಾನು ಉಡ್ಯಾನ್ ಎಕ್ಸ್ಪ್ರೆಸ್ಸಲ್ಲಿ ಆಲ್ರೆಡಿ ಟ್ರೈ ಮಾಡಿದೆ. ಮತ್ತು ಏನೆಲ್ಲ ಫೆಸಿಲಿಟೀಸ್ ಇದೆ ಆ ಇನ್ಫಾರ್ಮೇಷನ್ ಎಲ್ಲ ನಾನು ನಿಮಗೆ ಈ ವಿಡಿಯೋಲ್ಲಿ ತಿಳಿಸ್ತೀನಿ. ಮತ್ತು ನೀವು ನೋಡೋಕೆ ಹೋದರೆ ನಾನಿರೋದು KSR ಬೆಂಗಳೂರು ರೈಲ್ವೆ ಸ್ಟೇಷನ್, ನಮ್ಮ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನು. ಸೊ ಇದನ್ನು ನಿಮಗೆ KSR ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ ಅಡ್ರೆಸ್ ಮಾಡ್ತಾರೆ, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಸುಮಾರು ಜನ ಅಡ್ರೆಸ್ ಮಾಡ್ತಾರೆ, ಅಲ್ಲೇ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ಗೂ ಅಡ್ರೆಸ್ ಮಾಡ್ತಾರೆ. ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋಲ್ಲಿ ನಿಮಗೆ ಸಿಗುತ್ತೆ. ನೀವು ಮೇನ್ ಗೇಟ್ ಕಡೆಯಿಂದ ಬಂದರೆ ಅಲ್ಲಿಂದ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೈಡು. ಸೊ ನೀವು ನೋಡ್ಬೋದು ನಾನಿರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೈಡು. ಸೊ ನೀವೇನಾದರೂ ಟ್ಯಾಕ್ಸೀಸ್ ಓಲಾ ಊಬರ್ ರ್ಯಾಪಿಡೋ ಏನಾದರೂ ಮಾಡ್ಕೊಂಬಂದರೆ ನಿಮ್ಗೆ ಇಲ್ಲೇ ಡ್ರಾಪ್ ಮಾಡೋದು ಟ್ಯಾಕ್ಸೀಸು. ಸೊ ಇದೇ ಏರಿಯಾ ಡ್ರಾಪಿಂಗ್ ಏರಿಯಾ, ಕ್ಯಾಬ್ಸ್ ಎಲ್ಲ ನೀವು ನೋಡ್ಬೋದು ಆಲ್ರೆಡಿ ಕ್ಯಾಬ್ಸ್ ಎಲ್ಲ ಡ್ರಾಪ್ ಮಾಡ್ತಿದೆ ಸುಮಾರು ಜನಕ್ಕೆ. ಸೊ ಈ ಏರಿಯಾ ಪಕ್ಕದಲ್ಲೇ ಲೆಫ್ಟ್ ಸೈಡಲ್ಲೇ ನಿಮಗೆ ಅನ್ರಿಸರ್ವ್ ಟಿಕೆಟ್ ಕೌಂಟರ್ ಸಿಗುತ್ತೆ. ಸೊ ATVM ಮಷಿನ್ಸು ಅಲ್ಲೇ ಸಿಗುತ್ತೆ, ಅನ್ರಿಸರ್ವ್ ಟಿಕೆಟ್ ಕೌಂಟರ್ಸು ನಿಮಗೆ ಅಲ್ಲೇ ಸಿಗುತ್ತೆ. ಮತ್ತು ನಿಮಗೆ ಡಿಸ್ಪ್ಲೇ ಬೋರ್ಡ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಇಲ್ಲಿ ಡಿಸ್ಪ್ಲೇ ಬೋರ್ಡ್ಸ್ ಅವೈಲೇಬಲ್ ಇರುತ್ತೆ, ಮತ್ತು ಮುಂದೆ ತಿರ್ಗಾ ಡಿಸ್ಪ್ಲೇ ಬೋರ್ಡ್ಸ್ ಅವೈಲೇಬಲ್ ಇರುತ್ತೆ. ಮತ್ತು ಮೇಲೆ ಅಡ್ವರ್ಟೈಸ್ಮೆಂಟ್ ಸದ್ಯಕ್ಕೆ ನಡೀತಿದೆ, ಅಲ್ಲೂ ನಿಮಗೆ ಟಿಕೆಟು ಟ್ರೈನ್ ಇನ್ಫಾರ್ಮೇಷನ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಸೊ ಇದೇ ನಮ್ಮ ಮೇನ್ ಎಂಟ್ರಿ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೈಡ್ ಇದ್ರದ್ದು. ನಮ್ಮ ಮೆಜೆಸ್ಟಿಕ್ ಅಂದರೆ KSR ಬೆಂಗಳೂರು ಕ್ರಾಂತಿವೀರ್ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೈಡ್. ಇನ್ನೂ ಇನ್ಫಾರ್ಮೇಷನ್ ಇದೆ ಈ ಸೈಡ್ ನಿಮ್ಗೆ ಕೊಡೋಕ್ಕೆ, ATMsದೆಲ್ಲ. ಸೊ ಅದೇ ನಮ್ಮ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೈಡ್ ಅಲ್ವಾ. ಸೊ ಇಲ್ಲಿ 2 ವೀಲರ್ ಪಾರ್ಕಿಂಗ್ ಅಂತ ಹಾಕಿದ್ದಾರೆ, ಇದು ನಿಮ್ಗೆ ತೋರಿಸ್ತೀನಿ. ಸೊ ಸ್ವಲ್ಪ ಇದು ಕಡೆ ನಡ್ಕೊಂಬಂದರೆ ನಿಮಗೆ ನೋಡಿ ಇಲ್ಲಿ 2 ATM ಸಿಗುತ್ತೆ. ಸೊ SBIದು ಇದೆ, ಮತ್ತು ಹಿಟಾಚಿದು ಇದೆ, ಮತ್ತು ನಿಮ್ಮ ಪಕ್ಕದಲ್ಲಿ ಇಂಡಿಯನ್ ಬ್ಯಾಂಕ್ ATMು ಸಿಗುತ್ತೆ, ಅದರ ಪಕ್ಕದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ATMು ಸಿಗುತ್ತೆ, ಮತ್ತು ಹಲ್ದಿರಾಮ್ಸ್ದು ರೈಲ್ ಆನ್ ವೀಲ್ಸ್ ಅಂದರೆ ಫುಡ್ ಆನ್ ವೀಲ್ಸು ನಿಮ್ಗೆ ಇಲ್ಲಿ ರೆಸ್ಟೋರೆಂಟ್ ಸಿಗುತ್ತೆ. ಅದ್ರ ಪಕ್ಕದಲ್ಲೂ ನಿಮಗೆ ರೆಸ್ಟೋರೆಂಟ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ವೆಜ್ ಫುಡ್ಸ್ ಎಲ್ಲ ನಿಮಗೆ ಇಲ್ಲಿ ಆರಾಮಾಗಿ ಸಿಗುತ್ತೆ. ಇದ್ರ ಹಿಂದೆ ಜಸ್ಟ್ ಹಿಂದೆ ನಿಮಗೆ ವೆಜ್ ಫುಡ್ಡು ಅವೈಲೇಬಲ್ ಇರುತ್ತೆ. ನೀವು ಹಿಂಗೆ ನಡ್ಕೊಂಡು ಹೋದರೆ ರೈಟ್ ಸೈಡಲ್ಲಿ ನೀವು ನಡ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಇಲ್ಲಿ ಪಾತ್ ಕಾಣಿಸ್ತಿದೆಯಲ್ಲ ಆ ರೈಲಿಂಗು, ಅಲ್ಲಿಂದನೂ ನೀವು ನಡ್ಕೊಂಡು ಹೋಗಬಹುದು. ಮತ್ತು ರೋಡ್ ಸೈಡು ನಿಮಗೆ ಸುಮಾರು ಫುಡ್ ಸ್ಟಾಲ್ಸ್ ಎಲ್ಲ ಸಿಗ್ಬಿಡುತ್ತೆ. ಸೊ ದಯವಿಟ್ಟು ರೋಡ್ ಸೈಡ್ ಫುಡ್ ಸ್ಟಾಲ್ ಸ್ವಲ್ಪ ಅವಾಯ್ಡ್ ಮಾಡಿ, ಯಾಕಂದರೆ ಓಪನ್ ಫುಡ್ಸ್ ಇರುತ್ತೆ. ನಾನು ನೋಡಿದೆ ಕವರ್ ಏನೂ ಮಾಡಿರ್ತಿದ್ದಿಲ್ಲ, ದೋಸೆ ಓಪನ್ ಇರ್ತಿತ್ತು, ಪೂರಿ ಓಪನ್ ಇರ್ತಿತ್ತು, ರೈಸ್ ಎಲ್ಲ ಓಪನಲ್ಲಿ ಇಟ್ಬಿಟ್ಟಿದ್ದಾರೆ, ಕವರ್ ಏನೂ ಹಾಕಿಲ್ಲ, ಫುಲ್ ಓಪನ್ ಸ್ಪೇಸಲ್ಲಿತ್ತು. ಸೊ ದಯವಿಟ್ಟು ಅದು ಅವಾಯ್ಡ್ ಮಾಡಿ. ಇನ್ನು ನಿಮ್ಗೆ ತೋರಿಸ್ದಂಗೆ ಹಲ್ದಿರಾಮ್ ಸ್ವಲ್ಪ ಕಾಸ್ಟ್ಲಿ ಆದರೆ ಇದರಿಂದನೇ ನಿಮಗೆ ಫುಡ್ದು ರೆಸ್ಟೋರೆಂಟ್ ಎಲ್ಲ ಸಿಗ್ಬಿಡುತ್ತೆ. ನಮ್ಮದು ಉಡುಪಿ ಓವನು ಅದೆಲ್ಲ ಹೆಂಗಿರುತ್ತಲ್ಲ ವೆಜ್ ರೆಸ್ಟೋರೆಂಟು, ಆ ಥರ ನಿಮ್ಗಲ್ಲಿ ಟೇಸ್ಟ್ ಸಿಗ್ಬಿಡುತ್ತೆ. ಇದು ನಿಮಗೆ ಓಲಾ ಊಬರ್ ಇಲ್ಲಿ ಡ್ರಾಪ್ ಮಾಡಿ ಹೋಗುತ್ತಲ್ವಾ. ಸೊ ನಿಮ್ಗೆ ಏನಾದರೂ ಓಲಾ ಊಬರಲ್ಲಿ ಬಂದರೆ ನಿಮ್ಗೆ ಡ್ರಾಪ್ ಮಾಡಿಸ್ಕೊಂಡು ಹೋಗ್ಬಿಡ್ತೀರಾ. ಬಟ್ ಏನಾದರೂ ನಿಮ್ಗೆ ಕಾರ್ ಪಾರ್ಕಿಂಗ್ ಬೇಕಂದರೆ ಅನ್ರಿಸರ್ವ್ ನಿಮ್ಗೆ ತೋರಿಸ್ನಲ್ಲ ಆವಾಗಲೇ. ಸೊ ಹಿಂಗೆ ನೀವು ಬಂದರೆ ಇಲ್ಲೇ ನಿಮಗೆ ಕಾರ್ ಪಾರ್ಕಿಂಗ್ ಸಿಗುತ್ತೆ. ಸೊ ನೀವು ನೋಡ್ಬೋದು ಕಾರ್ ಪಾರ್ಕಿಂಗು. ಸದ್ಯಕ್ಕೆ ATV TT ಆ್ಯಕ್ಚುಲಿ ಎಂಟ್ರಿ ಆಗ್ತಿದೆ, ಅದು ಹಿಂದೆ ಕಾರ್ ಆಗ್ತಿದೆ. ಸೊ ಇದೇ ಕಾರ್ ಪಾರ್ಕಿಂಗ್ ನಿಮ್ಮದು. ಮತ್ತು ಪಕ್ಕದಲ್ಲಿ ನಿಮಗೆ ಬೈಕ್ ಪಾರ್ಕಿಂಗ್ ಸಿಗ್ಬಿಡುತ್ತೆ. ಸೊ ಇದು ಗ್ಯಾಪ್ ಇರುತ್ತೆ, ಇಲ್ಲಿ ಗ್ಯಾಪ್ ಇರುತ್ತೆ, ಪಕ್ಕದಲ್ಲಿ ನಿಮಗೆ ಬೈಕ್ ಪಾರ್ಕಿಂಗ್ ಸಿಗ್ಬಿಡುತ್ತೆ. ಆ್ಯರೋ ಫಾಲೋ ಮಾಡ್ಕೊಂಡು ನೀವು ಸ್ವಲ್ಪ ಒಳಗಡೆ ಹೋಗುತ್ತೆ. ಈ ಗ್ರೀನ್ ಹಿಂದೆ ನಮ್ಮದು ಬೈಕ್ ಪಾರ್ಕಿಂಗ್ ಇರುತ್ತೆ. ಸೊ ಕಾರ್ ಪಾರ್ಕಿಂಗ್ ಇಲ್ಲಿ ಸಿಗುತ್ತೆ, ಬೈಕ್ ಪಾರ್ಕಿಂಗ್ ಇಲ್ಲಿ ಸಿಗುತ್ತೆ. ಸೊ ಮಾತಾಡೋಕ್ಕೆ ಹೋದರೆ ಚಾರ್ಜಸ್ ಬಗ್ಗೆ, ಇವಾಗ ಕಾರ್ದು ಚಾರ್ಜಸ್ ಸ್ಕ್ರೀನಲ್ಲಿ ಬರ್ತಿರುತ್ತೆ. ಹಾಗೆ 0 to 2 hours ಬಂದು 20 ರೂಪೀಸು, ಮಂತ್ಲಿ ಚಾರ್ಜ್ ಏನೋ 6000 ಫುಲ್ ಡೀಟೇಲ್ಸ್ ಬರ್ತಿರುತ್ತೆ. ಕಾರ್ದಿದ್ದು ಚಾರ್ಜಸ್ ಬರ್ತಿರೋದು. ಸೊ ಸೇಮ್ ಕಾರ್ ಪಾರ್ಕಿಂಗ್ ನಿಮ್ಗೆ ನಾನು ತೋರಿಸಿದೆ. ಮಾತಾಡೋಕ್ಕೆ ಹೋದರೆ ಬೈಕ್ ಪಾರ್ಕಿಂಗ್ ಬಗ್ಗೆ, ಬೈಕ್ ಪಾರ್ಕಿಂಗ್ ಚಾರ್ಜಸ್ ಎಲ್ಲ ಬರ್ತಿದೆ ಸ್ಕ್ರೀನ್ ಮೇಲೆ. ಸೊ 0 to 6 hours 20 ರೂಪೀಸ್ ಬೈಕ್ ಪಾರ್ಕಿಂಗ್ದು. ಸೊ ನಿಮ್ಗೆ ಇನ್ಫಾರ್ಮೇಷನ್ ತೋರಿಸಿದೆ. ಡ್ರಾಪ್ ಆ್ಯಂಡ್ ಪಿಕಪ್ ಪಾಯಿಂಟ್ ಇದು, ಕಾರ್ ಪಾರ್ಕಿಂಗ್ ಅಲ್ಲಿದೆ, ಬೈಕ್ ಪಾರ್ಕಿಂಗ್ ಹತ್ತು ಕಡೆ ಇದೆ, ATM ನಿಮ್ಮದು ಹತ್ತು ಕಡೆ ಇದೆ, ಅದಾದಮೇಲೆ ಅನ್ರಿಸರ್ವ್ ಟಿಕೆಟ್ ಕೌಂಟರ್ಸ್ ನಿಮ್ಮದು ಅಲ್ಲಿದೆ. ಸೊ ಇದು ನಾನು ಬಂದುಬಿಟ್ಟಿದ್ದೀನಿ ಅನ್ರಿಸರ್ವ್ ಟಿಕೆಟಿಂಗ್ ಕೌಂಟರ್ ಹತ್ರ. ಸೊ ನಿಮ್ಗೆ ಹೇಳಿದೆ ಇಲ್ಲಿ ನಿಮಗೆ ATVM ಮಷಿನ್ ಸಿಗುತ್ತೆ. ಸೊ ನೀವು ATVM ಮಷಿನ್ಸು ಸೆಲ್ಫ್ ಟಿಕೆಟ್ ತೊಗೊಬೋದು. ಸೊ ಒಂದು ಕೌಂಟ್ರ್ ನಿಮ್ಗೆ ಸೆಲ್ಫಾಗಿ ಕೊಟ್ಟಿದ್ದಾರೆ, ಒಂದು ಮಷೀನು. ಅಲ್ಲಿ ತೊಂದರೆ ಆದರೆ ನೀವು ಬಂದು ಏಜೆನ್ಸ್ ಹತ್ರನೂ ತೊಗೊಬೋದು, ₹1 ಜಾಸ್ತಿ ಕೊಡ್ಬಾರ್ದು, ಇದೊಂದು ಜ್ಞಾಪನ ಹಿಡ್ಕೊಂಡಿರಿ. ಸೊ ಈ ಕಡೆ ನಿಮ್ಗೆ ಸಿಗುತ್ತೆ, ಅದಾದಮೇಲೆ ನಿಮಗೆ ಹತ್ತು ಕಡೆನೂ ಸಿಗುತ್ತೆ. ನೀವು ಟಿಕೆಟ್ ತೊಗೊಬೋದು, ಇಲ್ಲಾಂದರೆ ಏಜೆನ್ಸಿಗೂ ನೀವು ತೊಗೊಬೋದು. ಇನ್ನೊಂದು ಆಪ್ಷನ್ ಏನಂದರೆ ಅಲ್ಲಿ ನಿಮಗೆ ಬೇಡ ಅಂದರೆ ಇಲ್ಲಿ ನೀವು ತೊಗೊಬೋದು ಕೌಂಟ್ರಲ್ಲಿ ಲೈನ್ ಮಾಡಿಕೊಂಡು. ಬಟ್ ಕೌಂಟ್ರಲ್ಲಿ ನೀವು ಲೈನ್ ಮಾಡಿದ್ರೆ ನಿಮಗೆ ಜಾಸ್ತಿ ಟೈಮ್ ಆಗುತ್ತೆ. ಸೊ ಅದ್ರ ಬದಲು ನೀವು ATVMಸಿಂದ ತೊಗೊಬಹುದು. ಇಲ್ಲೇ ಪಕ್ಕದಲ್ಲಿ ನಿಮಗೆ QR ಕೋಡು ಆಪ್ಷನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವೇನಾದರೂ UTS ಆ್ಯಪಿಂದ ಡೈರೆಕ್ಟ್ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಪ್ಲ್ಯಾಟ್ಫಾರ್ಮ್ ಟಿಕೆಟು ಮತ್ತು ಅನ್ರಿಸರ್ವ್
ಟಿಕೆಟ್ಸು ಬುಕ್ಕಿಂಗ್ ಮಾಡ್ಬೋದು. ಈ QR ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಡಿಸ್ಟೆನ್ಸ್ ತೊಂದರೆ ಏನೂ ಬರೋಲ್ಲ UTS ಆ್ಯಪಲ್ಲಿ. ಸೊ ನಿಮ್ಗೆ ATVM ಮಷಿನ್ಸು ಕೌಂಟ್ರಿಂದ ಏನಾದರೂ ಸ್ಕಿಪ್ ಮಾಡಬೇಕಂದ್ರೆ ಇದೊಂದು ಆಪ್ಷನ್ ನಿಮಗೆ ಸಿಗುತ್ತೆ. ಸೊ ಬಟ್ ನೀವು ಆ ಸ್ಟೇಷನ್ನು ಲೊಕ್ಯಾಲಿಟಿಯಲ್ಲಿ ಇರಬೇಕು. KSR ಬೆಂಗಳೂರು ಅಂದರೆ ನೀವು KSR ಬೆಂಗಳೂರು ಸ್ಟೇಷನಲ್ಲಿ ಇರಬೇಕು. ಇಲ್ಲಿಂದ ಆಚೆ ಹೋಗ್ಬಿಟ್ಟು ಬೇರೆ ಎಲ್ಲಾದರೂ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅದಾಗಲ್ಲ. ಸೊ ನಿಮಗೆ ಅಲ್ಲಿಂದ ಎಂಟ್ರಿ ಸಿಗುತ್ತೆ, ಪಕ್ಕದಿಂದ ಎಂಟ್ರಿ ಸಿಗುತ್ತೆ, ನಿಮಗೆ ಈ ಕಡೆಯಿಂದನೂ ಎಂಟ್ರಿ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಮೊಬೈಲ್ ನೈನ್ ಅಂತ ಒಂದು ಶಾಪ್ ಸಿಗುತ್ತೆ, ಮೊಬೈಲ್ ಆಕ್ಸೆಸರೀಸು. ಪಕ್ಕದಲ್ಲಿ IRCTC ಕೇಟ್ರನ್ಸು AJS ಕೇಟ್ರಸ್ ಅಂತ ಇದೆ. ಸೊ ಅಲ್ಲಿ ನೀವು ಪ್ರಿಫರ್ ಮಾಡ್ಬೋದು. ಅಲ್ಲಿ ನಿಮಗೆ ಚೆನ್ನಾಗಿ ಆಪ್ಷನ್ ಸಿಗುತ್ತೆ ಊಟಕ್ಕೆ. ಮತ್ತು ಪಕ್ಕದಲ್ಲಿ ನೀವು ನೋಡ್ಬೋದು ಇದೇ ಎಂಟ್ರಿ ಎಕ್ಸಿಟ್ ಎಲ್ಲ ಯೂಸ್ ಮಾಡ್ತಾರೆ ಜನ ಆ್ಯಕ್ಚುಲಿ. ಸೊ ನೀವು ಸೆಂಟ್ರ್ ಬಿಲ್ಡಿಂಗ್ ಪ್ಲಾಟ್ಫಾರ್ಮ್ ನಂಬರ್ 1ಇಂದ ಎಂಟ್ರಿ ಹೊಡೆದ್ರೆ ನಿಮ್ಗೆ ಇಲ್ಲಿ ವೆಯ್ಟಿಂಗ್ ಏರಿಯಾ ಸಿಗುತ್ತೆ. ಸೊ ನೀವು ಆರಾಮಾಗಿ ಇಲ್ಲಿ ವೆಯ್ಟ್ ಮಾಡ್ಬೋದು. ಇಲ್ಲಿ ನಿಮ್ಗೆ ಫುಡ್ ಟ್ರ್ಯಾಕ್ ಸಿಗುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ಕೌಂಟ್ರ್ ಸಿಗುತ್ತೆ, ಅನ್ರಿಸರ್ವ್ ಕೌಂಟ್ರಸು ಮತ್ತು ATVM ಮಷಿನ್ಸು ಇದೆ, ನೀವು ನೋಡ್ಬೋದು. ಅದಾದಮೇಲೆ ದೊಡ್ಡ ಡಿಸ್ಪ್ಲೇ ಬೋರ್ಡ್ ಇದೆ, ಸದ್ಯಕ್ಕೆ ಆ್ಯಡ್ ನಾನು ನಿಮ್ಗೆ ತೋರಿಸುವಾಗ ಆ್ಯಡ್ ನಡೀತು. ಸೊ ಇಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾರೆ. ಅಲ್ಲೂ ವೆಯ್ಟಿಂಗ್ ಏರಿಯಾ ಇದೆ, ಹತ್ತು ಕಡೆಯೂ ಡಿಸ್ಪ್ಲೇ ಬೋರ್ಡ್ ನೀವು ನೋಡ್ಬೋದು ಪ್ರೊವೈಡ್ ಮಾಡಿದ್ದಾರೆ. ಸೊ ಇದೆಲ್ಲ ಆಪ್ಷನ್ ಸಿಗುತ್ತೆ. ಮತ್ತು ಕ್ಲಾಕ್ ರೂಮ್ ಫೆಸಿಲಿಟಿನೂ ಸಿಗುತ್ತೆ ನಿಮಗೆ. ಕ್ಲಾಕ್ ರೂಮ್ ಫೆಸಿಲಿಟಿ ನೀವು ನೋಡ್ಬೋದು ಲಗೇಜ್ ಲಾಕರ್ಸಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದರಲ್ಲಿ ನೀವು ಕ್ಲಾಕ್ ರೂಮ್ ಥರ ಯೂಸ್ ಮಾಡ್ಬೋದು, ಲೈಕ್ ಲಗೇಜ್ ಫೆಸಿಲಿಟಿ ಥರ ಯೂಸ್ ಮಾಡ್ಬೋದು ಕ್ಲಾಕ್ ರೂಮ್ ಎಲ್ಲ. ಇವಾಗ ನಾನು ಆ್ಯಕ್ಚುಲಿ ಪ್ಲ್ಯಾಟ್ಫಾರ್ಮ್ನ ಎಂಟ್ರಿ ಹೊಡೆದ್ಬಿಟ್ಟಿದ್ದೀನಿ. ಟೋಟಲ್ ನಿಮಗೆ 10 ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ನಮ್ಮ KSR ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನಲ್ಲಿ. ಸೊ ನಾನು ಸದ್ಯಕ್ಕೆ ಬಂದಿದ್ದೀನಿ ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ಸದ್ಯಕ್ಕೆ ನಿಮಗೆ ಉದ್ಯಾನ ಎಕ್ಸ್ಪ್ರೆಸ್ ಕಾಣಿಸಿರುತ್ತೆ. ಉದ್ಯಾನ ಎಕ್ಸ್ಪ್ರೆಸ್ ವೀಡಿಯೋ ಆಲ್ರೆಡಿ ಬಂದಿದೆ. ಸೊ ನಿಮಗೆ ಸುಮಾರು ಫೆಸಿಲಿಟೀಸ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ಕಾಣಿಸುತ್ತೆ. ನಂದಿನಿದು ನಿಮಗೆ ಸ್ಟಾಲ್ ಕಾಣಿಸ್ಬಿಡುತ್ತೆ. ಅದಾದಮೇಲೆ ನಿಮಗೆ ನಾರ್ಮಲ್ ಈ ಥರ ಸ್ಟಾಲ್ಸು, ಕೇಟ್ರಿಂಗ್ ಸ್ಟಾಲ್ಸ್ ಎಲ್ಲ ನಿಮ್ಗೆ ಕಾಣಿಸುತ್ತೆ. ಸುಮಾರು ಸ್ಟಾಲ್ಸ್ ಕಾಣಿಸುತ್ತೆ. ಕೇಟ್ರಿಂಗ್ ಸ್ಟಾಲ್ಸ್ ಮಾತ್ರ ಸುಮಾರಿದೆ. ಸೊ ಸ್ನ್ಯಾಕ್ಸು, ನೀರು ತೊಂದರೆ ಏನೂ ಬರೋಲ್ಲ. ಇನ್ನೊಂದು ಗಮನ ಇಟ್ಕೊಂಡಿರಿ, ವಾಟರ್ ಬಾಟಲ್ 1 ಲೀಟ್ರ್ ಬಂದು 14 ರೂಪಾಯಿ, 15 ಅಲ್ಲ, ಇವಾಗ ಕಡಿಮೆ ಆಗಿದೆ. GST ರಿಫಾರ್ಮ್ ಆದಮೇಲೆ 14 ರೂಪಾಯಿ ಆಗಿದೆ. ಸೊ ನಿಮ್ಗೆ ತಿರ್ಗಾ ಇಲ್ಲೊಂದು ಎಂಟ್ರಿ ಎಕ್ಸಿಟ್ ಆಪ್ಷನ್ಸ್ ಸಿಗುತ್ತೆ. ಮತ್ತು ವೆಯ್ಟಿಂಗ್ ಏರಿಯಾ ಹಾಲು ಸಿಗುತ್ತೆ. ಸೊ ನೀವು ನೋಡ್ಬೋದು ಜನರಲ್ ವೆಯ್ಟಿಂಗ್ ಏರಿಯಾ ಹಾಲ್ ಇಲ್ಲಿದೆ. ಸೊ ಇದು ನಾರ್ಮಲ್ ಮಿಕ್ಸ್ ಇರುತ್ತೆ. ಪಕ್ಕದಲ್ಲಿ ನಿಮಗೆ ಲೇಡೀಸ್ ಆಪ್ಷನ್ನು ಸಿಗುತ್ತೆ. ಸೊ ನಿಮಗೆ ಇಲ್ಲಿ ಎಕ್ಸಿಟ್ ಅಂತ ಒಂದು ಆಪ್ಷನ್ ಸಿಗ್ತಿದೆಯಲ್ಲ, ಇದ್ರ ಪಕ್ಕದಲ್ಲಿ ನಿಮಗೆ ರೈಲ್ ಗಾಡಿ ಇದೆ. ಅದ್ರ ಪಕ್ಕದಲ್ಲಿ ನಿಮಗೆ ಖಾನ್ ಪಾನ್ ಅಂದರೆ ಕ್ಯಾಟ್ರಿಂಗ್ ಸ್ಟಾಲ್ ಇದೆ. ಅದ್ರ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಜನರಲ್ ವೆಯ್ಟಿಂಗ್ ಹಾಲ್ ಫಾರ್ ಮೆನ್ಸ್ ಆ್ಯಂಡ್ ಲೇಡೀಸ್, ಆ್ಯಂಡ್ ಪಕ್ಕದಲ್ಲಿ ಜಸ್ಟ್ ಲೇಡೀಸ್ ವೆಯ್ಟಿಂಗ್ ಹಾಲ್ ನಿಮಗೆ ಆಪ್ಷನ್ ಸಿಗುತ್ತೆ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೈಡಿಂದನೂ ನೀವು AJS ಕೇಟ್ರಸ್ನ ಆ್ಯಕ್ಸಸ್ ಮಾಡ್ಬೋದು, IRCTC ಅವ್ರದ್ದು. ಸೊ ಮೆನ್ಯೂ ಆಪ್ಷನ್ ಏನಿರುತ್ತೆ ಅದೆಲ್ಲ ನೀವೆಲ್ಲ ಹೋಗಿ ಈಸ್ಕೊಂಡು ತಿನ್ಬೋದು, ಚೆನ್ನಾಗಿದೆ. ನಿಮ್ದೇನಾದರೂ ನಿಮ್ಗೆ ರಿವ್ಯೂ ಬೇಕಂದರೆ ನಾನು ಉದ್ಯಾನ ಎಕ್ಸ್ಪ್ರೆಸ್ ಪಾರ್ಟ್ 1 ಹಾಕಿದ್ದೀನಿ, ಅದರಲ್ಲಿ ನೀವು ಹೋಗಿ ನೋಡ್ಬೋದು ಆ್ಯಕ್ಚುಲಿ ರಿವ್ಯೂ ಇದ್ರದ್ದು. ಸೊ ಇದು ನಾನು ಇವಾಗ ಪ್ಲ್ಯಾಟ್ಫಾರ್ಮ್ ನಂಬರ್ 5, 6ಗೆ ಬಂದುಬಿಟ್ಟಿದ್ದೀನಿ ಆ್ಯಕ್ಚುಲಿ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 1, 2, 3, 4, 5, 6, 7. ಸೊ ಇದು ಫುಲ್ಲು ನಿಮಗೆ ಬೆಂಗಳೂರು ಕಂಟೋನ್ಮೆಂಟು ಮತ್ತು ಮೈಸೂರು ಲೈನು 10 ಪ್ಲ್ಯಾಟ್ಫಾರ್ಮ್ಸ್ ಇದೆಯಲ್ಲ, ಎಲ್ಲ 10 ಪ್ಲ್ಯಾಟ್ಫಾರ್ಮ್ಸು ಮೈಸೂರು ಸೈಡ್ಗೆ ಸರ್ವ್ ಮಾಡುತ್ತೆ. ಬಟ್ ಇದು ಜಂಕ್ಷನು, KSR ಬೆಂಗಳೂರು ಒಂದು ಜಂಕ್ಷನು. ಒಂದು ಲೈನ್ ಮೈಸೂರಿಗೆ ಹೋಗಿದೆ, ಇನ್ನೊಂದು ಲೈನು ನಮ್ಮದು ಬೆಂಗಳೂರು ಕಂಟೋನ್ಮೆಂಟ್ ಕಡೆಯಿಂದ ಒಂದು ಚೆನ್ನೈ ಮೇನ್ ಲೈನ್ಗೆ ಹೋಗ್ಬಿಡುತ್ತೆ, ಮತ್ತು ಬಯಪ್ನಳ್ಳಿಯಿಂದ ಒಂದು ಚನ್ನಸಂದ್ರದಿಂದ ಅದು ಕಡೆ ಯಲಹಂಕಗೆ ಹೋಗ್ಬಿಡುತ್ತೆ. ಮತ್ತು ಸೊ ನೀವು ಅಂದ್ಕೊಂಬಿಡಿ, ಒಂದು ಮೈಸೂರು ಕಡೆ, ಒಂದು ಬೆಂಗಳೂರು ಕಡೆ, ಇನ್ನೊಂದು ನಮ್ಮದು ಹೋಗುತ್ತೆ ಯಶವಂತಪುರ ಕಡೆ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 1 to 7 ನಮ್ಮದು ಸರ್ವ್ ಮಾಡೋದು ಮೈಸೂರು ಕಂಟೋನ್ಮೆಂಟ್ ಸೈಡು ಸರ್ವ್ ಮಾಡುತ್ತೆ. ಮತ್ತು ಪ್ಲ್ಯಾಟ್ಫಾರ್ಮ್ ನಂಬರ್ 8, 9, 10 ಅದು ಮೈಸೂರು ಮತ್ತು ಇದು ಮೈಸೂರು ಬೆಂಗಳೂರು ಯಶವಂತಪುರ ಸೈಡು ಸರ್ವ್ ಮಾಡುತ್ತೆ. 3 ಪ್ಲ್ಯಾಟ್ಫಾರ್ಮ್ 8, 9, 10. ಸೊ ನೀವು ಏನಾದರೂ ಯಶವಂತಪುರ ಸೈಡ್ ಹೋಗ್ಬೇಕಂದ್ರೆ, ನಮ್ಮ ಹುಬ್ಬಳ್ಳಿ ಸೈಡೆಲ್ಲ ಹೋಗ್ಬೇಕಂದ್ರೆ ಕಣ್ಣು ಮುಚ್ಕೊಂಡು ಪ್ಲ್ಯಾಟ್ಫಾರ್ಮ್ ನಂಬರ್ 8, 9, 10 ಬಂದುಬಿಡಿ. ಸ್ಟಾಲ್ಸು ನಿಮಗೆ ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲೂ ಅವೈಲೇಬಲ್ ಇರುತ್ತೆ. ಮತ್ತು ನಮ್ಮದು ಸ್ಪೆಷಲ್ ಟ್ರೈನ್ ಬರ್ತಿದೆ. ಸೊ ಇದರಲ್ಲಿ ಇವಾಗ ಹಚ್ತಾರೆ ಲಗೇಜು. ಸೊ ನಮ್ಮ ಗಾಡಿಗಳೆಲ್ಲ ನಾನು ಒಂದು ಸಲ ಗಾಡಿ ಕಳಿಸಿದೆ ಇಲ್ಲಿಂದ, ಯಶವಂತಪುರದಿಂದ ಕಳಿಸಿದೆ ನಮ್ಮ ಗೋರಖ್ಪುರ್ಗೆ. ಸೊ ಅದು ಆಯಿತು, ಸುಮಾರು ವರ್ಷ ಆಯಿತು, ಐ ಗೆಸ್ 1-2 ವರ್ಷ ಏನೋ ಆಗಿರುತ್ತೆ. ಸ್ಪೆಷಲ್ ಟ್ರೈನ್ ಐ ಗೆಸ್ ನಮ್ಮದು ಎಂಟ್ರಿ ಹೊಡೀತಿದೆ. ಇದು ನೀವು ನೋಡಿದ್ರಿ ನಮ್ಮ ಸ್ಪೆಷಲ್ ಟ್ರೈನು ಮೈಸೂರು ನರಸಾಪುರ ವಯ ಬೆಂಗಳೂರು ಸಿಕಿಂದ್ರಾಬಾದ್ ಹೋಗೋದು ಅರೈವ್ ಆಗಿದ್ದು. ಆ್ಯಸ್ ಯೂಶ್ವಲ್ ಮ್ಯಾಕ್ಸಿಮಮ್ ಟೈಮು ವ್ಯಾಗ್ನೇನ್ ಇರುತ್ತೆ. ವ್ಯಾಗ್ನೇನೇ ಅಟ್ಯಾಚ್ ಲೈಕ್ ಲಿಂಕ್ ಮಾಡಿದರು ನಮ್ಮ ಈ ಸ್ಪೆಷಲ್ ಟ್ರೈನ್ಗೆ. ಸೊ ಇದೆಲ್ಲ ಲಗೇಜ್, ಇದು ಬೈಕ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾರೆ, ಲೈಕ್ ಲೋಡ್ ಮಾಡ್ತಾರೆ, ಅದು ನಿಮ್ಗೆ ತೋರ್ಸೋಣ. ಸೊ ಇದು ನೀವು ನೋಡ್ಬೋದು ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಿಂಗೆ ಬೈಕ್ ಪಾರ್ಸಲ್ ಮಾಡೋದು, ರೈಲ್ವೆಯಿಂದ ಏನಾದರೂ ಬೈಕ್ ಪಾರ್ಸಲ್ ಮಾಡಿದ್ರೆ. ಇದು ನೀವು 10 ಕಡೆ ಬೈಕ್ ಲೋಡಿಂಗ್ ನೋಡಿದ್ರಿ, ಬೈಕ್ ಲೋಡಿಂಗು ಮಾಡ್ತಾರೆ, ಲಗೇಜ್ ಲೋಡಿಂಗ್ ನೋಡ್ಬೋದು, ಬಾಕ್ಸ್ ಲೋಡಿಂಗ್ ಎಲ್ಲ ಹಿಂಗೆ ಮಾಡ್ತಾರೆ.
ಸೊ ಇದು ಆಪ್ಷನ್ ನಿಮಗೆ ಸಿಗುತ್ತೆ ಬೈಕ್ ಜೊತೆ. ಪ್ಲಾಟ್ಫಾರ್ಮ್ಸ್ ನೋಡ್ಬೋದು ಎಷ್ಟು ಕ್ಲೀನ್ ಇದೆ ಆ್ಯಕ್ಚುಲಿ. ಸೊ ಕ್ಲೀನ್ಸ್ ತುಂಬ ಇದೆ. ವಾಶ್ರೂಮ್ಸ್ ಆಪ್ಷನು ನಿಮ್ಗೆ ಸಿಗುತ್ತೆ ಪ್ಲಾಟ್ಫಾರ್ಮ್ ನಂಬರ್ 7ಅಲ್ಲಿ. ಚೇರ್ಸು ಎಲ್ಲ ಪ್ಲಾಟ್ಫಾರ್ಮಲ್ಲಿ ನಿಮ್ಗೆ ಆಪ್ಷನ್ ಸಿಗುತ್ತೆ. ಕ್ಲೀನ್ನೆಸ್ ಮಾತ್ರ ಸಕ್ಕತ್ತಾಗಿದೆ. ಡಸ್ಟ್ಬಿನ್ ಪ್ರೊವೈಡ್ ಎಲ್ಲ ಮಾಡಿದ್ದಾರೆ ಮತ್ತು ಡಿಸ್ಪ್ಲೇ ಬೋರ್ಡ್ಸ್ ಎಲ್ಲ ಇದೆ. ಸೊ ಅನೌನ್ಸ್ಮೆಂಟ್ಸು ಮಾಡ್ತಿರ್ತಾರೆ. ಐ ಹೋಪ್ ನನ್ನ ವಾಯ್ಸ್ ಬರ್ತಿದೆ ನಿಮಗೆ. ಸೊ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನ್ನೆಸ್ ನೋಡಿ ಏನು ಸಕ್ಕತ್ತಾಗಿದೆ. ಪಕ್ಕದ ಪ್ಲಾಟ್ಫಾರ್ಮಲ್ಲೂ ಕ್ಲೀನ್ನೆಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಿಮಗೆ ಮ್ಯಾಕ್ಸಿಮಮ್ ಪ್ಲ್ಯಾಟ್ಫಾರ್ಮ್ಸ್ಗೆ ಎಂಟ್ರಿ ಮತ್ತು ಕೆಳಗಡೆ ಹೋಗೋಕ್ಕೆ ಮೇಲೆ ಬರೋಕ್ಕೆ ಎಸ್ಕಲೇಟರ್ ಸಿಗ್ಬಿಡುತ್ತೆ. ಮ್ಯಾಕ್ಸಿಮಮ್ ಪ್ಲ್ಯಾಟ್ಫಾರ್ಮ್ ನಾನಿವತ್ತು ಪ್ಲ್ಯಾಟ್ಫಾರ್ಮ್ ನಂಬರ್ 7 ಮತ್ತು 8 ಮಧ್ಯದಲ್ಲಿದ್ದೀನಿ. ಒಂದು ಕಡೆ ನಿಮಗೆ ಎಸ್ಕಲೇಟರ್ ಸಿಗುತ್ತೆ, ಇನ್ನೊಂದು ಕಡೆ ನಿಮಗೆ ಸ್ಟೇರ್ಕೇಸ್ ಸಿಗುತ್ತೆ. ಮತ್ತು ನಮ್ಮದು ಸ್ಕೈ ಬ್ರಿಡ್ಜ್ ಆಪ್ಷನು ನಿಮಗೆ ಸಿಗುತ್ತೆ. ಆಬ್ವಿಯಸ್ಲಿ KSR ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನಲ್ಲಿ 2 ಸ್ಕೈ ಬ್ರಿಡ್ಜ್ ಪ್ರೊವೈಡ್ ಮಾಡಿದ್ದಾರೆ. ಎಕ್ಸ್ಟ್ರೀಮ್ ಲೆಫ್ಟು ಮೈಸೂರು ಕಡೆ ಇರುವ ಸ್ಕೈ ಬ್ರಿಡ್ಜು ನಿಮಗೆ ಮೆಟ್ರೋ ಸ್ಟೇಷನ್ಗೆ ಕನೆಕ್ಟಿವಿಟಿ ಕೊಡುತ್ತೆ. ಸೊ ನೀವು ನೋಡ್ಬೋದು ಪ್ಲ್ಯಾಟ್ಫಾರ್ಮ್ ನಂಬರ್ 10 ಹತ್ರ ನೀವು ಬಂದುಬಿಟ್ರೆ 9-10 ಹತ್ರ ನಿಮ್ಗೆ ಇಲ್ಲೊಂದು ಮಾರ್ಕಿಂಗ್ ಇರುತ್ತೆ KSR ಮೆಟ್ರೋ ಸ್ಟೇಷನ್ ಅಂತ. ಸೊ ನೀವು ಸ್ಟ್ರೇಟಾಗಿ ಹೋದರೆ KSR ಮೆಟ್ರೋ ಸ್ಟೇಷನ್ಗೆ ಲೈಕ್ ಕ್ರಾಂತಿವೀರ್ ಸಂಗೊಳ್ಳಿ ರಾಯಣ್ಣ ಮೆಟ್ರೋ ಸ್ಟೇಷನ್ಗೆ ಆಕ್ಸಸ್ ಮಾಡಿಬಿಡ್ತೀರಾ. ಇಲ್ಲಿರೋದು ಎಸ್ಕಲೇಟರ್ ಒಂದೇ ಮತ್ತು ಸ್ಟೇರ್ಕೇಸ್ ಆಪ್ಷನ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ನಾನು ಪ್ಲ್ಯಾಟ್ಫಾರ್ಮ್ ನಂಬರ್ 8 ಹತ್ರ ಬಂದುಬಿಟ್ಟಿದ್ದೀನಿ. ಪ್ಲ್ಯಾಟ್ಫಾರ್ಮ್ ನಂಬರ್ 8ಅಲ್ಲಿ ನಮ್ಮ ಹಂಪಿ ಎಕ್ಸ್ಪ್ರೆಸ್ ಬಂದಿದೆ, ಅರೈವ್ ಆಗಿದೆ. ಸೊ ಮತ್ತು ಇಲ್ಲಿ ಇನ್ಫಾರ್ಮೇಷನ್ ಅಂದರೆ ನಿಮಗೆ ಟ್ಯಾಪ್ ವಾಟರ್ಸ್ ಕಾಣಿಸುತ್ತೆ. ಈ ಥರ ಡ್ರಿಂಕಿಂಗ್ ವಾಟರ್ಸು ಆಪ್ಷನ್ಸ್ ಎಲ್ಲ ಪ್ರೊವೈಡ್ ಮಾಡಿರ್ತಾರೆ. ಸೊ ದಯವಿಟ್ಟು ಪ್ಲ್ಯಾಟ್ಫಾರ್ಮಲ್ಲಿ ಟ್ಯಾಪ್ ವಾಟರ್ಸಿಂದ ಕುಡಿಯೋಕ್ಕೇನು ಹೋಗಬೇಡಿ, ಬ್ರಷ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು 14 ರೂಪಾಯಿದು 1 ಲೀಟ್ರ್ ವಾಟರ್ ಬಾಟಲ್ ತೊಗೊಂಬಿಡಿ. ಯಾಕಂದರೆ ನಿಮ್ಮ ಹೆಲ್ತು ನಿಮ್ಮ ಕೈಯಲ್ಲಿದೆ. ಸೊ ನೀವೇನಾದರೂ ಅದು ಯೂಸ್ ಮಾಡಿದರೆ ಟೆಸ್ಟಿಂಗ್ ಬೇಡ ಬಿಡಿ. ಇವಾಗ ನಮ್ಮ ಧನಂಜಯ ಭಾಯ್ ಅವರು ಟೆಸ್ಟಿಂಗ್ ಮಾಡಿ ತೋರಿಸ್ತಾರೆ, ಅದನ್ನ ನಿಮ್ಮ ಕ್ಲಿಪ್ ತೋರಿಸ್ತೀನಿ ರೀ. 153 TDS ಲೆವೆಲ್. ಸೂಪರ್. ಸೊ ನೀವು ನೋಡಿದ್ರಿ 153 TDS ಲೆವೆಲು. ಸೊ ಇದು ಡ್ರಿಂಕಿಂಗ್ ಅಂತ ಆಪ್ಷನ್ ಇದೆ. ಬಟ್ ನಾನು ಹೇಳ್ತೀನಿ ದಯವಿಟ್ಟು ಡ್ರಿಂಕ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದು ಜಾಗದಲ್ಲಿ ನೀವು ಲೈಕ್ ಋಣಿ ಮಾಡ್ಕೊಂಬಿಟ್ರೆ, ಹ್ಯಾಬಿಟ್ ಮಾಡ್ಕೊಂಬಿಟ್ರೆ ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲೂ ನೀವು ಮಾಡ್ತೀರಾ. ನಾನು ಮಡ್ಗಾಂವ್ ರೈಲ್ವೆ ಸ್ಟೇಷನಲ್ಲಿ ಕುಡಿದು ಬ್ರಷ್ ಮಾಡಿದೆ ಅಷ್ಟೇ. 4 ದಿನ ಬೆಡ್ ರೆಸ್ಟ್ ಇದೆ. ಫುಲ್ಲು ಹೆವಿ ಜ್ವರ ಎಲ್ಲ ಬಂದುಬಿಟ್ಟಿತ್ತು. ಸೊ ದಯವಿಟ್ಟು ಇದೊಂದು ಅವಾಯ್ಡ್ ಮಾಡಿ. 14 ರೂಪಾಯಿದು 1 ಲೀಟ್ರ್ ವಾಟರ್ ಬಾಟಲ್ ತೊಗೊಂಬಿಡಿ, ಅದು ಚೆನ್ನಾಗಿರುತ್ತೆ. ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 7ಇಂದ ನೀವು ಚೆನ್ನೈ ಮೈಸೂರು ವಂದೇ ಭಾರತ್ ಡಿಪಾರ್ಚರ್ ನೋಡ್ಬೋದು. ಸೊ ನಿಮಗೆ ಹೇಳ್ನಲ್ಲ 1 to 7 ಬಂದು ಚೆನ್ನೈ ಮೈಸೂರು ಲೈನ್ ಥರ ಯೂಸ್ ಮಾಡ್ತಾರೆ. ಸೊ ಇದು 7ಇಂದ ಹೋಯಿತು. ನಮ್ಮ ಹಂಪಿ ಎಕ್ಸ್ಪ್ರೆಸ್ ನೋಡ್ಬೋದು ನೀವು. ಹಂಪಿ ಎಕ್ಸ್ಪ್ರೆಸ್ ಯಶವಂತಪುರ ಹೋಗುತ್ತೆ. ಸೊ ಅದು 8ನೇ ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂಡಿದೆ. ಸೊ ಇದು 7 ವಂದೇ ಭಾರತ್ ಹೋಯಿತು, 8 ಹಂಪಿ ಎಕ್ಸ್ಪ್ರೆಸ್ ಹೋಗ್ತಿದೆ. ಸೊ ಇದು ನಾನು ಮೆಟ್ರೋ ಸ್ಟೇಷನ್ ಎಕ್ಸಿಟ್ ಹತ್ರನೇ ಇದ್ದೀನಿ. ಸೊ ಮಾತಾಡೋಕ್ಕೆ ಹೋದರೆ ನಿಮಗೆ ಡಾರ್ಮೆಟ್ರಿ ಆಪ್ಷನು ಸಿಗುತ್ತೆ. ಡಾರ್ಮೆಟ್ರಿ ಮತ್ತು ನಿಮಗೆ ರಿಟೈರಿಂಗ್ ರೂಮ್ ಆಪ್ಷನ್ ಸಿಗುತ್ತೆ. ಸೇಮ್ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೈಡೇ ಸಿಗುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೈಡು ಫಸ್ಟ್ ಫ್ಲೋರಲ್ಲಿ ಇರುತ್ತೆ. ಸೊ ನೀವು ಆ್ಯಕ್ಸಸ್ ಮಾಡಬೇಕಂದ್ರೆ ಆ್ಯಕ್ಸಸ್ ಹೋಗಿ ಮಾಡ್ಬೋದು. ಡಾರ್ಮೆಟ್ರಿ ಮತ್ತು ರಿಟೈರಿಂಗ್ ರೂಮು ಅದು ಆಪ್ಷನ್ ಇರುತ್ತೆ. ವೆಯ್ಟಿಂಗ್ ಹಾಲ್ಸ್ ಎಲ್ಲ ನಿಮಗೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲೇ ಸಿಗೋದು. ಪ್ಲ್ಯಾಟ್ಫಾರ್ಮ್ ನಂಬರ್ 10ಅಲ್ಲಿ ಅದು ಕಡೆ ಎಲ್ಲ ಯಾವುದು ಮ್ಯಾಕ್ಸಿಮಮ್ ವೆಯ್ಟಿಂಗ್ ಹಾಲ್ಸ್ ಇಲ್ಲ. ಏನಾದರೂ ಈ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿಬಿಡಿ. ಮತ್ತು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಇರಬಹುದಿತ್ತು. ಅದು ಇದರಿಂದನೇ. ಸೊ ಇದೇ ಹೇಳ್ಬಿಟ್ಟು ನಾನು ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.